ಮಾಲ್ಡೀವ್ಸ್ಗೆ ಮರ್ಮಾಘಾತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚಂದ್ರಶೇಖರ್, ಸ್ಟ್ರಾಟಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಮಾಲ್ಡೀವ್ಸ್ ಬಹಳ ಮುಖ್ಯ. ಈಗಾಗಲೇ ಚೈನಾ ಭಾರತದ ಸುತ್ತಲೂ ಇರುವ ಪ್ರದೇಶಗಳಲ್ಲಿ ತನ್ನ ಪ್ರಾಬಲ್ಯ ಮೆರಿತಾ ಹೋಗ್ತಾ ಇದೆ. ನಾನು ಈಗಾಗಲೇ ಎಕ್ಸಾಂಪಲ್ಸ್ ಕೊಟ್ಟೆ, ಹಂಬನ್ಟೋಟ ಕೊಟ್ಟೆ, ಮತ್ತೆ ಕರಾಚಿ ಕೊಟ್ಟೆ, ಹಾಗೆ ನೇಪಾಳ ಕೊಟ್ಟೆ. ದುಡ್ಡು ಕೊಡೋದು, ಸಾಲದಲ್ಲಿ ಮುಳುಗಿಸೋದು, ನಾವು ಹೇಳ್ದ ಹಾಗೆ ಕೇಳಿ ಅನ್ನೋದು ಚೀನಾದ ಚಾಳಿ. ಹಾಗೆ ಮಾಲ್ಡೀವ್ಸ್ ಕೂಡ ಮುಂದುವರಿತಾ ಇದೆ. ಈಗ ಮಾಲ್ಡೀವ್ಸ್ನ ಅಧ್ಯಕ್ಷರು ಚೀನಾ ಬಹಳ ಆಪ್ತ ಗೆಳೆಯ ಅಂತಿದ್ದಾರೆ. ಅಲ್ಲೇ ಇದ್ದಾರೆ ನೋಡಿ. ಒಂದು ಯಾವ ದೇಶಗಳು ಈ ರೀತಿ ಚೈನಾದ ಸುಳಿಗೆ ಸಿಗಾಕೊತಾ ಇದ್ದಾವೆ, ಅವಕ್ಕೆಲ್ಲವನ್ನು ಕೂಡ ಭಾರತ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಕ್ಕೆ ಹತ್ತಿರ ಬಂದು ವಾಪಸ್ ಸೆಳಿತಕ್ಕಂಥ ಕೆಲಸಗಳು ನಡೀತಾ ಇದೆ. ಆ ದೇಶಗಳಿಗೂ ಕೂಡ ಫಸ್ಟ್ ಈಸಿ ಮನಿ ಸಿಕ್ಕಿದಾಗ ಅವಕ್ಕೊಂಥರ ಖುಷಿ ಆಗ್ಬಿಡುತ್ತೆ, ಸಿಗ್ತಾ ಇದೆ ಅಂತೇಳಿ. ಯಾವಾಗ ಬಡ್ಡಿ ಕಟ್ಟಕ್ಕಾಗದೆ ದೇಶ ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ಬರುತ್ತಲ್ಲ, ಆವಾಗ ಅವಕ್ಕೆ ಚೈನಾದ ಚಾಳಿ ಗೊತ್ತಾಗುತ್ತೆ. ಶ್ರೀಲಂಕಾ ಇವತ್ತು ಲಿಟ್ರಲಿ ದಿವಾಳಿ ಆಗಿದೆ. ಯಾರ ಕಾರಣಕ್ಕೋಸ್ಕರ? ಕೇವಲ ಏನು ಚೈನಾದ ಕಾರಣಕ್ಕೋಸ್ಕರ. ಅಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾವಾಗ ಭಾರತ ವಿರೋಧಿ ನಿಲುವು ತಗೊಂಡು ಚೈನಾ ಜೊತೆಗೆ ಹೋದ್ವು, ಅದರಿಂದನೇ ಆ ದೇಶ ಲಿಟ್ರಲಿ ದಿವಾಳಿಯಾಗಿದೆ. ಇವತ್ತು ಭಾರತದ ಸಹಾಯ ನೀಡ್ತಾ ಇದೆ, ಮತ್ತು ಶ್ರೀಲಂಕಾ ಭಾರತದ ಹತ್ತಿರ ಆಗಿದೆ. ಭೂತಾನ್ ಕೂಡ ಚೈನಾದ ಸುಳಿ ಸಿಗಾಕೊಂಡಿತ್ತು, ಇವತ್ತು ಭಾರತಕ್ಕೆ ಹತ್ತಿರ ಆಗ್ತಾ ಇದೆ. ಬಾಂಗ್ಲಾದೇಶ ಆಲ್ಮೋಸ್ಟ್ ನಮಗೆ ವಿರೋಧಿ ಆಗ್ತಕ್ಕಂಥ ಸ್ಟೇಜ್ಗೆ ಹೋಗಿತ್ತು, ಇವತ್ತು ಭಾರತದ ಪರಮಾಪ್ತ ರಾಷ್ಟ್ರ ಆಗಿದೆ. ಏನು ಈ ಇದರಲ್ಲಿ ಒಂದು ರಸ್ತೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ರು ನಮ್ಮ ಪಾಕಿಸ್ತಾನದ ಬಾರ್ಡರ್ ಒಳಗಡೆಗೆ, ಅಲ್ಲಿಗೂ ಕೂಡ ಅಡ್ಡಗಾಲಾಗ್ತಕ್ಕಂಥ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಮಾಲ್ಡೀವ್ಸು ಕೇವಲ ರಾಜಕೀಯ ಕಾರಣಕ್ಕಷ್ಟೇನೆ ಇವತ್ತು ಭಾರತದ ವಿರೋಧಿಯಾಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಇರ್ತಕ್ಕಂತಹ ಎಲ್ಲ ಅವರ ದೇಶದ ಅಧ್ಯಕ್ಷಗಳು, ರಾಜಕೀಯ ಪಕ್ಷಗಳು ಭಾರತದ ಜೊತೆ ಇದ್ವು, ಹಾಗಾಗಿ ಅವ್ರು ಸರ್ವತೋಮುಖ ಅಭಿವೃದ್ಧಿ ಕಾಣಲಿಕ್ಕಾಯ್ತು. ಇವತ್ತು ಚೈನಾದ ಕಾರಣಕ್ಕೋಸ್ಕರ ಇವತ್ತು ಅಲ್ಲಿ ಜನಕ್ಕೂ ಅನ್ಸಕ್ಕೆ ಶುರುವಾಗಿದೆ, ನಮ್ಮ ರಾಜಕೀಯ ಪಕ್ಷದ ಕಾರಣಕ್ಕೋಸ್ಕರ ನಾವು ಹಾಳಾಗೋಗ್ತೀವಿ ಅಂತೇಳಿ. ಇವತ್ತು ಅಲ್ಲಿಂದ ಬರ್ತಿರ್ತಕ್ಕಂಥ ಇದನ್ನ ನೋಡ್ತಾರೆ ನೀವು, ಒಪಿನಿಯನ್ಗಳು. ಅಲ್ಲಿನ ವಿರೋಧ ಪಕ್ಷದ ನಾಯಕರು, ನಮ್ಮ ಏನು ಉಪ ಅಧ್ಯಕ್ಷ ಆಗಿರ್ತಕ್ಕಂಥವ್ರು, ಅಲ್ಲಿನ ಸಚಿವರು ಕೂಡ, ಪ್ರೆಸಿಡೆಂಟ್ ಸಚಿವರು ಕೂಡ ಮಾಡಿದ್ದು ತಪ್ಪಾಗಿದೆ, ಭಾರತ ಕ್ಷಮಿಸಬೇಕು, ನಮ್ಮನ್ನು ಮೊದಲಿನ ರೀತಿಯಲ್ಲೇ ನಮ್ಮನ್ನು ನೋಡ್ಕೋಬೇಕು ಅಂತ ಹೇಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಭಾರತ ಬಿಟ್ಟು ಮಾಲ್ಡೀವ್ಸು ಬದುಕೋಕೆ ಸಾಧ್ಯವೇ ಇಲ್ಲ. ಮಾಲ್ಡೀವ್ಸು ಸ್ವಂತ ಕಾಲ ಮೇಲೆ ಇಲ್ಲಕ್ಕಾಗಲ್ಲ. ಅವ್ರಿಗೆ ಗೋಧಿ ಆಗಲಿ ಅಕ್ಕಿ ಆಗಲಿ ಇಲ್ಲಿಂದನೇ ಬರಬೇಕು. ನಾನು ಆಗಲೇ ಹೇಳಿದೆ, ಒಂದು ನದಿ ಕೂಡ ಇಲ್ಲ, ವ್ಯವಸಾಯನೂ ಕೂಡ ಇಲ್ಲ, ಎಲ್ಲವೂ ಭಾರತದಿಂದನೇ ಬರಬೇಕು. ನೋಡಿ, ಕೋವಿಡ್ ಟೈಮಲ್ಲಿ ಚೈನಾದ ಪ್ರವಾಸಿಗರು ಜಾಸ್ತಿ ಬಂದಿದ್ದಕ್ಕೆ ಭಾಳ ಎಫೆಕ್ಟ್ ಆಗಿದ್ದೇನೆ ಮಾಲ್ಡೀವ್ಸು. ಭಾರತ ಅವತ್ತೇನಾದ್ರೂ ಲಸಿಕೆ ಕಳಿಸ್ಲಿಲ್ಲ ಅಂದಿದ್ರೆ ಇವತ್ತು ದ್ವೀಪವೇ ಉಳಿತಿರ್ಲಿಲ್ಲ. 38,000 ಲಸಿಕೆಗಳನ್ನ ಕಳಿಸಿದ್ರು, ಅದರಿಂದ ಮಾಲ್ಡೀವ್ಸ್ ಬದುಕಂತು. ಇವತ್ತು ಭಾರತ ಏನಾದ್ರು ಅಕ್ಕಿ ಕಳಿಸ್ಲಿಲ್ಲ ಅಂದ್ರೆ, ಈ ಗೋಧಿ ಕಳಿಸ್ಲಿಲ್ಲ ಅಂದ್ರೆ ಚೈನಾದಿಂದ ತರ್ಸ್ಕೊಳಕ್ಕಾಗಲ್ಲ, ಕಾಸ್ಟ್ ಡಬಲ್ ಆಗುತ್ತೆ. ಇವತ್ತು ಮಾಲ್ಡೀವ್ಸ್ಗೆ ದೊಡ್ಡ ಪ್ರಾಬ್ಲಮ್ ಇರ್ತಕ್ಕಂಥದ್ದು ವೆರಿ ಕಾಸ್ಟ್ಲಿ ಅಂತೇಳಿ. ಯಾಕೆ ಹೋಗಿ ಬಂದಿರ್ತಕ್ಕಂಥ ಎಲ್ಲ ಟೂರಿಸ್ಟ್ಗಳನ್ನ ಮಾತಾಡ್ಸಿ ನೀವು, ಎಲ್ಲರೂ ಹೇಳ್ತಿರ್ತಕ್ಕಂಥದ್ದು ಚೆನ್ನಾಗೇನೋ ಇದೆ, ಬಹಳ ಕಾಸ್ಟ್ಲಿ, ವರ್ತ್ ಇಲ್ಲ ಅಂತ ಹೇಳಿ. $1,000 ಪರ್ ಡೇ ಆಗುತ್ತೆ ಇವರಲ್ಲಿ. ಲಕ್ಷದ್ವೀಪಿಗೆ ಇರ್ತಕ್ಕಂಥ ಅಡ್ವಾಂಟೇಜ್ ಕೂಡ ಅದೇ, ಅದ್ರ ಅರ್ಧ ದುಡ್ಡಲ್ಲಿ ಅಷ್ಟೇ ಬ್ಯೂಟಿಫುಲ್ ಪ್ಲೇಸ್ ಅನ್ನ ಅದರ ಪಕ್ಕದ ರಾಜ್ಯದಲ್ಲೇ ನಾವು ನೋಡ್ಕೊಂಡ್ ಬರ್ಬೋದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಮಾಲ್ಡೀವ್ಸು ಬರ್ತಾ ಫನೆಟಿಕ್ ಸ್ಟೇಟ್ ಆಗ್ತಾ ಇದೆ. ಇವತ್ತು ಮಾಲ್ಡೀವ್ಸ್ನ ಸಂವಿಧಾನದಲ್ಲೇ ಕೇವಲ ಸುನ್ನಿ ಮುಸ್ಲಿಮ್ಸ್ ಮಾತ್ರ ಆ ದೇಶದ ಸಿಟಿಸನ್ಸ್ ಆಗ್ಬೋದು, ಶಿಯಾ ಮುಸ್ಲಿಮ್ಸ್ಗೂ ಜಾಗ ಇಲ್ಲ. ಬರ್ತಾ ಈ ರೀತಿ ಆದಾಗ ಬೇರೆ ಪ್ರವಾಸಿಗರು ಯೋಚನೆ ಮಾಡ್ತಾರೆ, ಒಂದು ಫೆನೆಟಿಕ್ ದೇಶ ಆಗ್ತಾ ಇದೆ, ಮತ್ತೊಂದು ಚೈನಾಗೆ ಹತ್ತಿರ ಆಗ್ತಾ ಇದೆ. ಇವೆಲ್ಲ ಕಾರಣಗಳಿಗೋಸ್ಕರ ಪ್ರವಾಸಿಗರಿಗೂ ಕೂಡ ಆಲ್ಟರ್ನೇಟ್ ಇರ್ತಕ್ಕಂತಹ ಜಾಗಗಳನ್ನ ನೋಡ್ತಾರೆ. ಇವತ್ತು ಮಾಲಿಂಗಯ್ಯನವರು ಒಳ್ಳೆ ಮಾತಾಡಿದ್ರು, ಭಾರತದ ಜನಗಳಿಗೂ ಕೂಡ ಸ್ವಾಭಿಮಾನ ಜಾಸ್ತಿ ಆಗಿದೆ ಅಂತ ಹೇಳಿ. ಪೊಲಿಟಿಷಿಯನ್ಸು, ಫಿಲಮ್ ಆಕ್ಟರ್ಸ್ಗಳು, ಕ್ರಿಕೆಟ್ ಪ್ಲೇಯರ್ಸು, ಸಾಮಾನ್ಯ ಜನ ನೋಡಿ, ಟ್ವಿಟ್ಟರ್ ನೋಡಿ, ಸಾಮಾನ್ಯ ಜನ ಹೇಳ್ತಾ ಇದ್ದಾರೆ, ನಮ್ಮ ಪ್ರಧಾನಿಗೆ ಅವಮಾನ ಆಗಿದೆ, ನಾವು ಅವ್ರ ಜೊತೆ ನಿಲ್ತೀವಿ, ನಾವು ಆ ದೇಶವನ್ನು ನಾವು ಇದನ್ನ ಮಾಡ್ತೀವಿ ಅಂತೇಳಿ, ಬ್ಯಾನ್ ಮಾಡ್ತೀವಿ ಅಂತೇಳಿ. ಇದು ಈ ಸ್ವಾಭಿಮಾನ ಜಾಸ್ತಿ ಆಗಿರ್ತಕ್ಕಂಥದ್ದು ಈಚೆಗೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಭಾರತದ ಪ್ರಧಾನಮಂತ್ರಿಗಳು ಹಿಂದೆ ಯಾರಾದರೂ ಅಮೆರಿಕಾಗೆ ಹೋದ್ರೆ, ಅಮೆರಿಕಾದಲ್ಲಿ ಒಂದು ಮಾತಾಡೋದು, ದೆಲ್ ಕಮ್ ವಿತ್ ದ ಬೆಗ್ಗಿಂಗ್ ಬೋಲ್ ಅಂತೇಳಿ, ಭಿಕ್ಷಾಪಾತ್ರ ಹಿಡ್ಕೊಂಡು ಅಮೆರಿಕಾಗೆ ಬರ್ತಾರೆ ಅಂತೇಳಿ. ಯಾವ ಗೋಧಿ ಹಿಟ್ಟನ್ನು ತಿನ್ನಕ್ಕಾಗಲ್ಲ ಅಂತೇಳಿ ಸಮುದ್ರಕ್ಕೆ ಚೆಲ್ತಿದ್ರು, ಅದನ್ನ ಭಾರತಕ್ಕೆ ಕೊಡೋರು ನಾವು ಸ್ವೀಕಾರ ಮಾಡ್ತಿದ್ವಿ. ಆದರೆ 2014 ಆದ್ಮೇಲೆ ಯಾವ ರೀತಿ ಆಗಿದೆ ಭಾರತ? ಇವತ್ತು 148 ಕಂಟ್ರಿಗಳಿಗೆ ಗೋಧಿಯನ್ನು ಸಪ್ಲೈ ಮಾಡ್ತಾ ಇದೆ. ಮೋದಿಯವರು ಮಾಡಿದ್ದು ಮೊದಲನೇ ಕೆಲಸ ನೇಷನ್ ಫಸ್ಟ್. ನೀವು ಅದೇ ಮಾಲ್ಡೀವ್ನ ಅಧ್ಯಕ್ಷ ಮಾಡಿದ್ದೇನೋ, ನೇಷನ್ ಫಸ್ಟ್ ಅಲ್ಲ, ಚೈನಾ ಫಸ್ಟ್ ಅಂತ ಮಾಡಿದ್ರು. ದೇಶ ಬಿಟ್ಟರು ಅವರು, ಏನು ರಾಜಕೀಯ ಕಾರಣವನ್ನು ಹುಡುಕೊಂಡ್ರು. ಅದು ಭಾರತದ ಪ್ರಧಾನಿ ನೇಷನ್ ಫಸ್ಟ್, ನಮಗೆ ರಾಜಕೀಯ ಮುಖ್ಯ ಅಲ್ಲ, ದೇಶ ಮುಖ್ಯ ಅಂದಿದ್ದಕ್ಕೆ ಇವತ್ತು ಭಾರತೀಯರಲ್ಲೂ ಕೂಡ ನನ್ನ ದೇಶ ನನ್ನ ಪ್ರಧಾನಿ ಅಂತಕ್ಕಂಥ ಭಾವನೆ ಬರಕ್ಕೆ ಶುರು ಮಾಡಿದೆ. ಇದು ಇಡೀ ಜಗತ್ತಿನಲ್ಲಿ ಭಾರತ ತಲೆ ಎತ್ಕೊಳ್ತಕ್ಕಂಥದ್ದು ಮಾಡಿದೆ. ಇವತ್ತು ಕುಗ್ಗೋಗಿ ಮಂಡಿಯವರಿಗೆ ಕೂತ್ಕೊಂಡಿದೆ ಮಾಲ್ಡೀವ್ಸ್ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪ್ರಧಾನಮಂತ್ರಿ ಅವರಲ್ಲ, ಭಾರತದ ಪ್ರತಿಯೊಬ್ಬ ನಾಗರಿಕ, ಭಾರತದ ಪ್ರತಿಯೊಬ್ಬ ಸೆಲೆಬ್ರಿಟಿ ಇದನ್ನ ತಂದು ತಲೆ ಎತ್ತಂಗ್ ಮಾಡಿದ್ರಲ್ಲ ಮೋದಿ. ಇದು ವಿಷಯಕ್ಕೆ ಮೋದಿ ಅವರು ಬಹಳ ಹತ್ರ ಆಗ್ತಕ್ಕಂಥ. ಹಲವಾರು
ವೆಬ್ಸೈಟ್ಗಳು ಕೂಡ ಲಕ್ಷದ್ವೀಪಕ್ಕೆ ಸ್ಪೆಷಲ್ ಪ್ಯಾಕೇಜ್ಗಳನ್ನು ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ನೆಲದಲ್ಲಿ ಇರೋ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಗುರುತಿಸೋಣ, ಅಲ್ಲಿ ಓಡಾಡೋದಕ್ಕೆ ಶುರು ಮಾಡೋಣ ಅಂತ. ಮಹಾಲಿಂಗಯ್ಯ ಅವರೇ, ಹಿಂಗೆ ಕೇಳಪಟ್ಟ ಮಾಹಿತಿ ಏನಂದರೆ, ಮಾಲ್ಡೀವ್ಸ್ನಲ್ಲಿ ಭಾರತೀಯ ಹಲವು ಉದ್ಯಮಿಗಳ ಇನ್ವೆಸ್ಟ್ಮೆಂಟು ಇದೆ ಅಂತ, ಅಲ್ಲಿನ ದ್ವೀಪಗಳಲ್ಲಿ, ಅಲ್ಲಿನ ರೆಸಾರ್ಟ್ಗಳಲ್ಲಿ ಇನ್ವೆಸ್ಟ್ಮೆಂಟು ಇದೆ ಅಂತ. ಈಗ ಅವರೆಲ್ಲರೂ ಒಂದು ಕಡೆ ಭಾರತದ ಕಡೆ ನೋಡಬೇಕಾದ ಸಂದರ್ಭ. ಲಕ್ಷದ್ವೀಪನೇ ಎಕ್ಸಾಂಪಲ್ ಆಗಿ ತಗೋಣ. ಲಕ್ಷದ್ವೀಪದಲ್ಲಿ ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ಅದು ಯಾವ ರೀತಿ ಒಂದು ಹೊಸ ವ್ಯಾಪಾರ ಕ್ಷೇತ್ರವಾಗುತ್ತೆ, ಟೂರಿಸಂ ಕ್ಷೇತ್ರವಾಗುತ್ತೆ? ಸುಮಾರು ಒಂದು 30,000 ಜನ ಭಾರತೀಯರೇ ಅಲ್ಲಿ ಮಾಲ್ಡೀವ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ನಮ್ಮ ಐಲ್ಯಾಂಡ್ಗಳು ಡೆವಲಪ್ ಆದರೆ ಐ ಆಮ್ ಶೂರ್ ಮೋಸ್ಟ್ ಆಫ್ ದಿ ಇನ್ವೆಸ್ಟರ್ಸ್ ಇನ್ಕ್ಲೂಡಿಂಗ್ ದಿ IHCL, ದಟ್ ಇಸ್ ತಾಜ್ ಹೋಟೆಲ್ಸ್, they will invest in Lakshadweep or in Andaman. In fact, after long time, Taj has come out with a property in Port Blair. I mean in Havelock Island in Andamans. So like that, now in fact almost all the international group hotels will be looking forward to invest in Lakshadweep. That's one thing. Another point I wanted to stress here is tourism. We all, especially in India, even in overseas, we do responsible tourism. What is responsible tourism? We respect the locals. We help the locals, creating local employment. We consume all local products, wherein even to agricultural products like either milk or fruits or everything we buy locally. So, and we ensure that locals are respected and there is no damage to the local environment or like that. Contrary, we help to develop the economy. This is what we call it as responsible tourism. That way, ನಾವೆಲ್ಲ we can be rest assured that almost nearly 3 lakhs people have visited our Andaman Nicobar. The island is kept clean. Even Modi ji visited the Andaman. So I don't see any apprehension anyone should have about the respecting locals. It is there in our blood, especially as a tour operator, hotelier. We are all responsible. We employ the locals only. This is what I want to tell you, madam. One. Second, I'm sure all, not only our Lakshadweep, even other islands around that will be developed. I mean, they will be developed. They have long, as I mentioned, long coastal belt. In fact, people have already started searching. Right. I don't know, like in Kerala alone, we have Varkala, we have Whiting Beach, we have, of course, everyone knows only Kovalam, Marari Beach, like that. In Karnataka, now I have mentioned you even about our Kasaragod near Kerala, Mahe, Nileshwar. There are so many beach destinations. You take the whole coastal area. Our Malpe, we have Kumta, Kundapur, Karwar. In fact, ಮಹಾಲಿಂಗಯ್ಯ ಅವರೇ, ಐ ಆಲ್ವೇಸ್ ಫೀಲ್ ಲೈಕ್, ನನಗೆ ಯಾವಾಗಲೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ನಾನು ಬಹಳಷ್ಟು ಪ್ಲೇಸಸ್ಗೆ ಹೋಗಿದ್ದೀನಿ, ಸರಿಯಾದ ರೀತಿಯಲ್ಲಿ ಮಾರ್ಕೆಟಿಂಗ್ ಇಲ್ಲದೆ, ಸರಿಯಾದ ರೀತಿಯಲ್ಲಿ ಪ್ರಚಾರ ಇಲ್ಲದೆ ಹಲವಾರು ಅದ್ಭುತ ಪ್ಲೇಸಸ್ ಹಾಗೆ ಉಳಿದು ಹೋಗಿವೆ ಅಂತ. ಕರ್ನಾಟಕದ್ದೇ ಆಗಲಿ, ಬೇರೆ ಬೇರೆ ರಾಜ್ಯಗಳಲ್ಲೇ ಆಗಲಿ ಸರಿಯಾದ ಮಾರ್ಕೆಟಿಂಗ್ ಗೊತ್ತಿಲ್ಲ ಅಂತ. ವಿದೇಶಗಳಲ್ಲಿರೋ ಹಲವಾರು ಕಡೆ ಅದನ್ನು ನಾನು ಹೋಗಿಲ್ಲ ಸರ್, ಬಟ್ ನಾನು ಅವ್ರ ಫೋಟೋಸನ್ನು ನೋಡಿದಾಗ ನಮ್ಮ ಪ್ಲೇಸ್ಗಿಂತ ಚಂದ ಇದೆಯಾ ಅಂತ ಅನ್ಸುತ್ತೆ. ಬಹುಶಃ ಮಾರ್ಕೆಟಿಂಗನ್ನು ಭಾರತ ಕಲಿತು ಬಿಟ್ರೆ ಪ್ರವಾಸೋದ್ಯಮದಲ್ಲೂ ಕೂಡ ಅತಿ ಅದ್ಭುತವಾದ ಬದಲಾವಣೆ ಆಗಬಹುದು ಅಂತ ಅನ್ಸುತ್ತೆ. ಮೇಡಮ್, ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದೀವಿ. ನಾಟ್ ಓನ್ಲಿ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಈವನ್ ಎವ್ರಿ ಸ್ಟೇಟ್ ಇಸ್ ಕಾಂಪೀಟಿಂಗ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್, ಈವನ್ ಇನ್ಕ್ಲೂಡಿಂಗ್ ಕರ್ನಾಟಕ. ನಾಟ್ ಇನಫ್ ಅನ್ನಿಸ್ತಿದೆ ಸರ್, ನಾಟ್ ಇನಫ್ ಅನ್ನಿಸ್ತಾ ಇದೆ. That is also true to a certain extent. Yes, actually what has happened is most of the state government neglect the tourism sector, madam. Tourism, in fact, even including Karnataka, tourism gives the highest employment. Tourism, GDP in Karnataka's GDP tourism contribution is 14.5, but you see the budget allotted to the tourism department, hardly anything. So this is another problem. Most of the state government, except Goa, Kerala, and Rajasthan and Gujarat, most of other states neglect the tourism sector. Right. Sir, ವಾಪಸ್ ಬರ್ತೀನಿ ಸರ್, ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತಹ ಸಮಯ. ನಮ್ಮಲ್ಲಿ ಈ ಹಿಂದಿನ ವಾಸ್ತುಶಿಲ್ಪಗಳನ್ನು ಹೇಳಿಕೊಳ್ಳೋದ್ರಲ್ಲೂ
ನಮ್ಮ ಸುಂದರ ತಾಣಗಳನ್ನು ನಾವು ಜಗತ್ತಿಗೆ ಹೇಳ್ಕೊಳ್ಳೋದ್ರಲ್ಲಿ ಯಾವಾಗಲೂ ಎಡವುತ್ತಾ ಇರ್ತೀವಿ. ಐ ಥಿಂಕ್ ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ್ ಹಂಗಿದ್ದೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ನಮ್ಮಲ್ಲೇ ಇರುವ ಅದ್ಭುತ ತಾಣಗಳು, ಅದ್ಭುತ ವಾಸ್ತುಶಿಲ್ಪಗಳು ಏನಿವೆ ಅದನ್ನು ಇಡೀ ಪ್ರಪಂಚಕ್ಕೆ ಪ್ರತಿ ರಾಜ್ಯವೂ ಕೂಡ ದಿ ಬೆಸ್ಟ್ ರೀತಿಯಲ್ಲಿ ಪ್ರಚಾರ ಮಾಡ್ತು ಅಂತ ಹೇಳಿದ್ರೆ ಇನ್ನೊಂದು ದೊಡ್ಡ ಪ್ರವಾಸೋದ್ಯಮದ ಇನ್ನೊಂದು ಮಜಲನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪವನ್ನ ನಾವು ಹಾಗೆ ನೋಡಬೇಕಾಗತ್ತೆ. ವಾಪಸ್ ಬರ್ತೀವಿ, ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.